ಯವಿ 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 ಏನು ಚಂದ ಐತಾ ಹೋಟ್ಲಿದು. ಈ ಹೋಟ್ಲ ಇಂಥ ಚೆನ್ನಾಗೈತಿ, ಇನ್ನು ಊಟ ಎಂತ ಚೆನ್ನಾಗಿರಂಗಿಲ್ಲ. ಬರ್ರೆ ಕುತ್ಕೊಳ್ರಲ್ಲ, ಖಾಲಿ ಐತೆ ನೋಡಲ್ಲಿ ಕುತ್ಕೊ ಬರ್ರವ್ವ. ಹಾಂ ಬರ್ರಿ ಅಮ್ಮ, ನೀವು ಇಲ್ಲಿ ಕುತ್ಕೊ ಬರ್ರಿ, ನೀವು ಫಸ್ಟ್ ಕುತ್ಕೊಳ್ರಿ. ಅಯ್ಯಯ್ಯ ಯಾಕೆ ಫಾಸ್ಟಾಗಿ ಕುತ್ಕೋಬೇಕವ? ಇರಲಿ ಬಿಡು, ನಿಧಾನಕ್ಕೆ ಕುತ್ಕೊಂತೀನಿ, ನನಗೇನು ಹೊಟ್ಟೆ ಹಸ್ತಿಲ್ಲ. ನೀವು ಕುತ್ಕೊಳ್ರಿ, ನಿಮ್ಗೆ ಹೊಟ್ಟೆ ಹಸ್ತೀರಾ ನೀವು ಕುತ್ಕೊಳ್ರಿ. ನಾನು ಅಯ್ಯೋ ಅಂತ ಫಾಸ್ಟಿಗೆ ಹೋಗೋಕ್ಕಾಗಲ್ಲವ, ನನಗೆ ಬೆನ್ನು ಕಾಲು ಭಾಳ ನೋಯ್ತಾವವ ನನಗೆ. ನೀವು ಕುತ್ಕೊಳ್ರವ. ಅಯ್ಯೋ ಅಮ್ಮ ನಾನು ಫಾಸ್ಟಾಗಿ ಬರ್ರಿ ಅಂತ ಕುತ್ಕೊಳ್ರಿ ಅನ್ಲಿಲ್ಲ, ಬರ್ರಿ ನೀವು ಫಸ್ಟು ಕುತ್ಕೊ ಬರ್ರಿ ಅಂತ ಅಂದೆ. ನಾನು ಅದನ್ನೇ ಅನ್ನವ, ಫಾಸ್ಟ್ ಕುಂತಕ ನನಗೆ ಆಗಲ್ಲ, ನೀವು ಕುತ್ಕೊಳ್ರಿ. ಅಯ್ಯೋ ದೇವ, ಇವ್ರೇನಿದು, ನಾನೊಂದು ಮಾತಾಡಿದರೆ ಇವರೊಂದು ಮಾತಾಡ್ತಾರೆ. ಕಿವಿ ಕೇಳಿಸಲ್ಲ ಅಂತ ಹೇಳಿದ್ರಲ್ಲ, ನಾನು ನೀವು ಮತ್ತೆ ಅದು ಮರ್ತಾಬಿಟ್ಟು ಮಾತಾಡ್ಕೆ ಅಂತ ಕುತ್ಕೊಂಡಿದ್ದೇನೆ ನೋಡಿ ಅವ್ರ ಹತ್ರ. ಸರಿ ಬಿಡು ಪಾಪ. ಅಯ್ಯ ಬೀಗ್ರೆ, ನೀವು ಯಾಕೆ ಅಜ್ಜಿ ಹತ್ರ ಮಾತಾಡ್ತೀರಾ ಏನೋ ನೋಡ್ರಿ. ನಿಮ್ಗೆ ಗೊತ್ತಾತಲ್ಲ ಇವಾಗ ಹೆಂಗೆ ಮಾತಾಡ್ತಾರ, ಅದು ಏನು ಒಂದು ಮಾತಾಡಿದ್ರೆ ಅದು ಅಂತ ತಿಳ್ಕೊತೈತೆ ಅಂತ. ಬರ್ರಿ ನೀವು ಕೂತಾ ಬರ್ರಿ, ನೀವು ಸುಮ್ಮನೆ ಆ ಅಜ್ಜಿ ಹತ್ರ ಯಾಕೆ ಮಾತಾಡ್ತೀರಿ? ಇರಲಿ ಬಿಡ್ರಿ ಅಪ್ಪ, ನಮಗೆ ನಮ್ಮ ಅವ್ವ ಇದ್ದಿದ್ರೆ ಹಿಂಗೆ ಮಾಡ್ತಿದ್ದಿಲ್ಲ ಏನು ಪಾಪ. ಅವ್ರಿಗೆ ಕಿವಿ ಕೇಳಿಸಿಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಹಾಕಿದ್ವಾ ಇಲ್ಲ, ಹಂಗೆ ಅಪ್ಪ ಇರಲಿ ಬಿಡ್ರಿ. ನಮಗೇನು ಆ ಥರ ಏನು ಕಿರಿಕಿರಿ ಅನ್ಸಲ್ಲ ನೋಡ್ರಿ, ಇಂಥರ ಅಂದ್ರೆ ನಮಗೆ ಇಷ್ಟ. ಮಳ್ಳಿ ನಾವೆಲ್ಲ ಹಂಗೆ ಕೆಟ್ಟವರು, ಇವ್ರ ಆಟ ಒಳ್ಳಾರಾಗಬೇಕು. ಎಷ್ಟು ಮಾಡ್ತಾಳೆ ನೋಡಿ ಈಕಿ ಬೀಗತಿ, ಭಾರಿ ಅದ ಭಾರಿ. ನಾನೇನೋ ಭಾರಿ ಸಾಚುವಾನ್ ಸುದ್ದುಳ್ಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಕಿನಂತ ಸ್ವಲ್ಪ ಹುಷಾರಿರ್ಬೇಕು ಹೆಂಗನಾಗಲಿ. ಬರ್ರಿ ಕುತ್ಕೊ ಬರ್ರಿ. ಎಲ್ಲಿ ಅವರೆಲ್ಲ ಬಂದೇ ಇಲ್ಲಲ್ಲ? ರೇಖಾ ಮತ್ತು ನಿಮ್ಮ ಸೊಸರು ಯಾರೂ ಬರಲಿಲ್ಲಲ್ಲಪ್ಪ. ಬರ್ತಾರೆ ಬರ್ರಿ, ಅವ್ರು ಅಲ್ಲಿದಾರ. ಈ ಕಾರ್ ಇಳ್ಕೊಂಬಂದ್ರಲ್ಲ ಅಲ್ಲಿದಾರ, ಬರ್ರಿ ನೀವು ನಾವು ಕುತ್ಕೊಳ್ಳೋಣ, ಅವರು ಭಾಷತೆ ಬರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿ ಒಳಗೆ ಚೆನ್ನಾಗಿದ್ದು ನೋಡಿ ಚೇರ್, ಅಲ್ಲಿ ಕುತ್ಕೊಳ್ರಿ. ಇವರೆಲ್ಲ ಬಂದು ಇಲ್ಲಿ ಕುತ್ಕೊಂತಾರ, ನಾವು ಅಲ್ಲಿ ಕುತ್ಕೊಳ್ಳೋಣ ಬರ್ರಿ. ಸರಿ ಬರ್ರಿ. ಬೀಗ್ರೆ ಅವ್ರು ಬರೋಷ್ಟ್ರಿಗೆ ಏನಾದರೂ ಆರ್ಡ್ರ್ ಮಾಡೋಣ, ಸ್ವಲ್ಪ ಸೈಡು ಸ್ನ್ಯಾಕ್ಸು ಗಿಕ್ಸು. ಬಂದುಬಿಡ್ಲಿ ಬಿಡ್ರಿ ಅಪ್ಪ, ನನಗಂತೂ ಸ್ನ್ಯಾಕ್ಸು ಒಂದು ತಿನ್ನಂಗೆ ಆಗಲ್ಲ ನನಗೆ. ಏನಿದ್ರು ನನಗೆ ರೊಟ್ಟಿ ಮುದ್ದೆ ಅಂಥವಾದ್ರೆ ನನಗೆ ಚಂದ. ತಡ್ರಿ ಬರ್ರಿ, ಅವರು ಬರಲಿ. ಇಲ್ಲ ನಿಮಗೆ ಬೇಕು ಅಂತಂದ್ರೆ ನೋಡ್ರಿ ಆರ್ಡ್ರ್ ಮಾಡ್ಕೊತೀರನ ಮಾಡಿರಿ. ಇವ್ವ ರೊಟ್ಟಿ ಮುದ್ದಿನ ಒಗ್ಗೋ ಈಕಿ ಭಾರಿ ಅದ ಬಿಡಂಗಾರ. ನನ್ನ ಮಗಳು ಬರೀ ರೊಟ್ಟಿ ಮುದ್ದೆ ಮಾಡ್ಕೊಂತ ಕುಂದ್ರಬೇಕಂಗಾರ. ಅಯ್ಯೋ ಶಿವ, ಬಂಗಾರ ಒಡವಿ ಅಂತಂದು ಭಾರಿ ಖುಷಿ ಪಟ್ಟಿದ್ದೆ. ಆದ್ರೆ ಒಳಗೆ ಭಾರಿ ಹಿಂಸೆ ಐತವ ನನ್ನ ಮಗಳಿಗೆ. ಯಾರು ಮಾಡ್ಕೊಡ್ತಾರೆ ಹೇಳ್ತೀನಿ, ಒಂದು 2 ತಿಂಗಳಿರವ, ಆಮೇಲೆ ಗಂಡನ ಕರ್ಕೊಂಡು ಹೊರಗೆ ಬಂದ್ಬಿಡವ ಅಂತ ಹೇಳ್ಬಿಡ್ತೀನಿ. ನನ್ನ ಮಗಳು ಯಾಕೆ ಅಷ್ಟು ಕಷ್ಟಪಡ್ಬೇಕು? ಇರಲಿ ಬಿಡ್ರಿ, ಅವರೇ ಬರಲಿ, ಅವ್ರು ಬಂದು ಆರ್ಡ್ರ್ ಮಾಡಲಿ. ಅದಕ್ಕೆ ಶಾಪಿಂಗ್ ಎಲ್ಲ ಚೆನ್ನಾಗಾಯ್ತಲ್ಲ, ಒಡವೆಗಳು ತುಂಬ ಚೆನ್ನಾಗಿದ್ದಾವಲ್ಲ, ಅದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಲಕ್ಷದ ಒಡವೆ ಕೊಡಿಸ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ. ಹ್ಞೂನವ್ವ, ನೋಡು ನಿಂದು ನಸೀಬು ಭಾಳ ಚೆನ್ನಾಗೈತಿ. ನಾನು ಹೇಳ್ತೀನಿ, ಹೊಂದ್ಕೊಂಡು ಹೋದಂದ್ರೆ ನೋಡು ನಿಮ್ಮ ಅತ್ತಿ ಭಾಳ ಚೆನ್ನಾಗಿ ನೋಡ್ಕೊಂತಾಳ ನಿನ್ನ. ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಅಮ್ಮರು ಎಲ್ಲಿಗೆ ಹೋದ್ರು ಅದಕ್ಕೆ? ಅದು ಹೋಟ್ಲಿಗೆ ಹೋಗ್ತೀವಿ ಅಂತ ಅಂದ್ರೆ, ಇಲ್ಲ ಪಕ್ಕಕ್ಕೆ ಐತಲ್ಲ ಅಲ್ಲಿ ಇರ್ತೀವಿ ಬರ್ರಿ ಅಂತ ಅಂದ್ರಪ್ಪ. ನಾವು ಲೇಟ್ ಮಾಡೋದಕ್ಕೆ ನಡಿ ಹೋಗೋಣ ಅಲ್ಲಿ ಹೋಟ್ಲ ಹತ್ರ. ಅಕ್ಕ ಬಾರೆ ಹೋಗೋಣ. ಆ ನೀಲಜ್ಜಿ ಅವ್ರ ಬೀಗರು ಅವ್ರ ಜೊತೆಗೆ ಹೋಗಿದ್ದಾಳೆ, ಅವ್ರದ್ದು ಎಷ್ಟು ತಲೆ ತಿನ್ನಕತ್ತಾಳ ಏನಪ್ಪ. ಹೋಗೋಣ ಬಾ ಅತ್ಲೆಗೆ. ನಾವೊಂದು ಇಲ್ಲಿ ಇತ್ಲಾಗ ಸೀರೆ ಅವು ನೋಡ್ಕೆ ಅಂತ ನಿಂತ್ಕೊಂಡ್ವಿ, ಜ್ಯುವೆಲರೀಸ್ ಎಲ್ಲ. ಅವ್ರು ಹಂಗೆ ಹೊಟ್ಟೆ ಸತ್ತಂತ ಪಾಪ ಹೋದ್ರು. ನೋಡು ಏನು ತಲೆ ತಿನ್ನಕತ್ತಾಳೇನ, ಬಾ ಹೋಗೋಣ. ಓನ್ಲೆ ಗೀತಾ, ನನಗೂ ಅದೇ ಯೋಚನೆ ಆಗೈತಿ. ಮತ್ತೆ ಏನೇನು ಮಾತಾಡ್ತ ಪಾಪ ಬೀಗ್ರಿಗೆ ಏನೇನು ತಲೆ ತಿಂತತೇನ. ಹೋಗೋಣ ಬರ್ರಿ ಅವ್ವ. ಎಲ್ಲಿ ನಿಮ್ಮತ್ತಿ ಮತ್ತೆ ಇವರು ಅಮ್ಮ ಎಲ್ಲಿ? ಯವ್ವ ಅವರಿಬ್ರಿಗೂ ಸುಸ್ತಾಕಿತ್ತಂತ, ಇನ್ನೇನು ಜೋಳ ಆತಲ್ಲ, ಅವ್ರೇನು ತಿನ್ನಲ್ಲ ಅಂತಂದ್ರ ಮತ್ತೆ ಜೀರ್ಣ ಆಗ್ಬೇಕಲ್ಲ ಅವರಿಗೆ. ಪಾಪ ಅಲ್ಲೇ ಒಂದು ಇಡ್ಲಿ ತಿನ್ನಿಸಿದೆ, ಇಡ್ಲಿ ತಿಂದ್ರು ಹೋದ್ರು ಅವ್ರ ಮನೆಗೆ, ಆಟ ಹಚ್ಚಿ ಕಳಿಸಿದೆ. ಅಯ್ಯೋ ಹೌದಾ? ಅಯ್ಯೋ ಊಟ ಮಾಡಿದ್ರೆ ಹಾಕಿತ್ತತ್ಲೆಗೆ ರೊಟ್ಟಿ ಏನಾದ್ರು ತಗೋಬೋದಿತ್ತ, ಹಂಗ ಹೋದ್ರಲ್ಲೇವ. ಅಯ್ಯೋ ಪಾಪ. ಇಲ್ಲ ಅವ್ರು ತುಂಬ ಇಡ್ಲಿ ತಿನ್ಸಿದೆ. ಇಡ್ಲಿ ಆದ್ರೆ ಜೀರ್ಣ ಹಾಕದ್ ಬಿಡ ಪಾಪ ಅವ್ರಿಗೂ. ವಯಸ್ಸಾದ್ಮೇಲೆ ಪಾಪ ಏನು ಅಂದ್ರೆ ರೊಟ್ಟಿ ತಿಂತಿದ್ರನ್ನ, ಆದ್ರೆ ಲೇಟ್ ಆಗ್ಬಿಡ್ತಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಆಕತಿ, ಊಟ ಹೋಗಲ್ಲ. 3 ಗಂಟೆ ಮೇಲೆ ಉಂಡ್ರಂದ್ರೆ ಅವ್ರಿಗೆ ಊಟ ಹೋಗಲ್ಲ. ಅದಕ್ಕೆ ಸ್ವಲ್ಪ ಒಂದು 2 ಇಡ್ಲಿ ತಿಂದ್ರೆ ಪರವಾಗಿಲ್ಲ. ಬಿಡಾತ್ಲೆಗೆ ಹೋಗ್ಲಿ, ಅದನ್ನಾರ ತಿಂದ್ರಲ್ಲ ಅದು ನಿಜ. 3 ಗಂಟೆ ಆತಂದ್ರೆ ಹೊಟ್ಟಿ ಊಟ ಮಾಡಿದ್ ಬಂದು ಮತ್ತೆ ರಾತ್ರಿ ಮಾಡೋಕ್ಕಾಗಂಗಿಲ್ಲ ನೋಡು. ಇರ್ಲಿ ಬಿಡತ್ಲೆಗೆ ಹೋಗ್ಲಿ, ರೆಸ್ಟ್ ಮಾಡಲಿ. ನಡೀರಿ ಹೋಗೋಣ ಅಲ್ಲಿ ಹೋಟ್ಲ ಹತ್ರಕ್ಕೆ. ರೇಖಾ ಮತ್ತೆ ಹುಡುಗ ಅಪ್ಪಾಜಿ ಎಲ್ಲ ಅಲ್ಲ ಹೋಟ್ಲ ಹತ್ರ ಅದರಂತ. ಏನು ಫೋನ್ ಮಾಡಿದ್ಯಾ? ಅದಕ್ಕೆ ಫೋನ್ ಮಾಡಿದ್ದೆ. ಅದೇ ಅವರು ಸುಟ್ಟು ಬುಟ್ಟು ನೋಡ್ತಾ ಇದ್ರಲ್ಲ, ಅಲ್ಲೇ ಸ್ವಲ್ಪ ಟೈಮ್ ಆಕತ್ತಿ, ಲೇಟ್ ಆಕತ್ತಿ, ನೀವು ಹೋಟ್ಲ ಹತ್ರ ಹೋಗಿ ಊಟ ಮಾಡ್ತೀರ, ನಾವು ಬರ್ತೀವಿ ಅಂತ ಅಂದ್ರು ಅವರು. ಅಣ್ಣನೂ ಅಲ್ಲೇ ಜೊತೆಗೆ ಅವ್ರ ಜೊತೆಗೆ ಇದಾನಲ್ಲ, ಬರ್ತಾರಂತ ನಾವು ಹೋಗಿರಕ್ಕಂತ. ಸರಿ ಹಂಗಿದ್ರೆ ನಡಿ ಹೋಗೋಣ. ನಡಿ ಹೋಗೋಣ. ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಶೇಖರ್,
ಅಯ್ಯೋ ಅಕ್ಕ, ಇವನೇನೆ ಅಂತ ದಡುತಿಗಳು ಕರ್ಕೊಂಡ್ ಬಂದಿದ್ದಾನೆ. ಏನಾಗುತ್ತೋ ಏನೋ, ಇವ್ರು ಗಂಡು ಮಕ್ಕಳು ಬೇರೆ ನಮ್ಮ ಜೊತೆಗಿಲ್ಲ. ಅಯ್ಯೋ ದೇವ, ಯಾಕೋ ಭಯ ಆಗ್ತಿದೆ ಕಣಕ್ಕ. ಗೀತಾ, ನಾವ್ ಎದ್ರಕೊಂಡಿದೀವಿ ಅಂತ ಅವ್ರಿಗೆ ತೋರ್ಸೋದ್ ಬೇಡ. ನನ್ನ ಇದು ಮಾಡ್ತೀನಿ, ಸುಮ್ಮನಿರು, ನೀನ್ ಎದ್ರಕೋಬೇಡ್ರಿ ಯಾರು. ರೇಖಾ, ನೀನ್ ಈ ಕಡೆ ಬಾರೆ. ಏ, ಯಾಕೋ ಬಂದೆ ಇಲ್ಲಿ? ಹಾ, ಏನಕ್ಕೆ ಬಂದೆ? ನಿಂದ ಏನ್ ಕೆಲಸ ಐತೆ ಇಲ್ಲಿ? ಏನ್ ಹುಡುಗರನ್ನ ಹಾಕೊಂಡ್ ಕರ್ಕೊಂಬಂದ್ಬಿಟ್ಟಿದೀಯ ಅಲ್ಲ? ಎದ್ರಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದೀಯ ನೀನು? ಒಂದ್ಸಲ ಅವಳು ಬೇಡ ಅಂತಂದ್ರೆ ಬಿಟ್ಬಿಡ್ಬೇಕು. ಏನಿದು? ಹಾ, ತರ್ಲೆ ನಿಂದು ಗೊತ್ತಾಗಲ್ವಾ ನಿನಗೆ? ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ವಾ ನೀನು? ನಾನು ಅಕ್ಕ ತಂಗಿ ಜೊತೆಗೆ ಹುಟ್ಟಿಲ್ಲ, ಆದರೆ ನಿಮ್ಮ ತಂಗಿ ಹುಟ್ಟಿದಾಳೆ ತಾನೆ. ಅಣ್ಣ, ಅತ್ತಿಗೆ, ತಮ್ಮ ಎಲ್ಲರೂ ಇದ್ದಾರೆ ತಾನೆ. ಆದರೆ ಅವಳಿಗೆ ಇಂಥದ ಕಲ್ಸೋದು ನೀವು? ಇಂಥನಾ? ಒಂದು ಹುಡುಗನ ಪ್ರೀತಿಸಿ ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆಗೋದು, ಇದನ್ನ ಹೇಳ್ಕೊಟ್ಟಿರೋದು ನೀವು? ಆಸ್ತಿ ಅಂತಸ್ತು ಇಲ್ಲ ಅಂದ ತಕ್ಷಣ ಬಿಟ್ಬಿಡೋದು, ಯಾವನೋ ಆಸ್ತಿ ಅಂತಸ್ತಿದ್ದವನ್ನ ಕಟ್ಕೊಂಡು ಹೋಗೋದು, ಇದು ನೀವು ಹೆಣ್ಮಕ್ಳು ಮಾಡೋದು ನೀವು. ಆದರೆ ಅದನ್ನ ಮುಂದುವರಿಯಕ್ಕೆ ನಾನು ಬಿಡಂಗಿಲ್ಲ. ಇವತ್ತೇ ಕೊನೆ ಆಗ್ಬೇಕು ಅದೆಲ್ಲ. ಏ, ಏನೋ ಮಾಡ್ತೀಯಾ? ಹಾ, ಏನ್ ಮಾಡ್ಬೇಕಂತ ಮಾಡ್ಕೊಂಡಿದ್ಯಾ ನೀನು? ನಮ್ಮ ಮನೆಯವರಿಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ನೀನು ಏನ್ ಮಾಡ್ತಾರೋ ಗೊತ್ತು ತಾನೇ. ಅವತ್ತು ಒಡ್ಸ್ಕೊಂಡು ಹೋದೋನ್ ಮತ್ತೆ ಬಂದಿದ್ಯಾ ನೀನು? ಅವತ್ತು ನಾನು ಒಬ್ಬನೇ ಇದ್ದೆ, ನನ್ನ ಕೈಯಾಗಿ ಏನು ಮಾಡೋಕ್ಕಾಗಿಲ್ಲ. ಆದರೆ ಇವತ್ತು ನಾನು ಬಾಯ್ಸ್ನ ಕರ್ಕೊಂಬಂದಿದ್ದೀನಿ. ನಿನ್ನಾದ್ನೇನ ಎತ್ತಾಕೊಂಡು ಹೋಗ್ತೀನಿ. ಅದು ಹೆಂಗೆ ಅವನ ಜೊತೆ ಮದುವೆ ಆಗ್ತಾಳೆ ನಾನು ನೋಡ್ತೀನಿ. ಮುಟ್ಟ ನೋಡೋಣ ನೀನು. ಹಾ, ನನ್ನ ಸೈಜಿಗೆ ಸಮ ಇಲ್ಲ ನೀವು. ನನ್ನ ಆದ್ಮೇಲೆ ಕರ್ಕೊಂಡು ಹೋಗ್ತೀರಾ? ಅದು ಹೆಂಗೆ ಕರ್ಕೊಂಡು ಹೋಗ್ತೀರಾ? ಬರೋ ನೀವು. ಏ ಅಕ್ಕ, ಏನು ಫೈಟ್ ಮಾಡ್ತೀಯನೇ ನೀನು? ಹಾ, ಅವ್ನು ನೋಡಿದ್ರೆ ಹೆಂಗೆ ಕೇಡಿಗಳು ಇದ್ದಂಗದವೆ. ನೀನು ಅವ್ರ ಹತ್ರ ಹೊಡೆದಾಡ್ತೀಯ ನೀನು. ಬರೋ, ಬರ್ರಿ. ಏನು ಜೋಕ್ ಮಾಡ್ತಾ ಇದ್ದೀರಾ? ಹಾಂ, ನನ್ನ ಬಾಯ್ಸ್ ಹೆಂಗಿದ್ದಾರೆ ನೋಡ್ರಿ ಅಲ್ಲಿ. ಹಾಂ, ಒಬ್ಬೊಬ್ರು ಬಾಡಿ ಬಿಲ್ಡರ್ಸ್, ನಿಮ್ಮನ್ನು ಎತ್ತಿ ಒಗದೇ ಬಿಡ್ತಾರೆ. ಸುಮ್ಮನೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡ್ರಿ. ನಾನು ನಿಮ್ಮ ನಾದಿನ ಕರ್ಕೊಂಡು ಹೋಗಿ ಬಂದಿರೋದು, ಅವಳನ್ನಷ್ಟೇ ಕರ್ಕೊಂಡು ಹೋಗ್ತೀನಿ. ನೀವು ಅಡ್ಡ ಬಂದೆ ಅಂತಂದರೆ ನಿಮ್ಮಿಬ್ರಿಗೂ ಏನಾದರೂ ಮಾಡಿಬಿಡ್ತೀನಿ ಅಷ್ಟೇ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏಯ್ ಬಿಡೆ. ಬಾಯ್ಸ್ ಅಟ್ಯಾಕ್. Yes, boss. ಅಕ್ಕ, ಅಯ್ಯೋ ದೇವ. ಅದಕ್ಕೆ ಏನಾಯ್ತು? ಅದಕ್ಕೆ ಬಾರು, ನಮ್ಮ ಅಕ್ಕ ಕೊಡ್ದಾಗಲ್ಲ. ಬಾರು, ನನಗೆ ಹೊಡಿ. ಬಾರು, ನಿನಗೆ ಐತಿ. ನೀನು ಹೆಂಗೆ ಮುಕ್ಕ ಮೂತಿ ಕಿತ್ಕೊಂಡು ಹೋಗ್ಬೇಕು, ಹಂಗೆ ಹೊಡಿಲೆಲ್ಲ ನೋಡ್ಕೊಂಡಿರ. ನನ್ನ ಹತ್ರಕ್ಕೆ ಬಾರು. ಏನು ಕಾಮಿಡಿ ಮಾಡ್ತಾ ಇದೀಯಾ? ಬಾಸ್, ನಾನು ವಿಚಾರಿಸ್ಕೊಂತೀನಿ ಬನ್ನಿ. ಬಾರಪ್ಪ, ಅದೇನು ವಿಚಾರಿಸ್ಕೊಂತೀಯ ಬಾ. ನೋಡಕ್ ರೋಬ ಇದ್ದಂಗಿದ್ಯಾ? ನೀನ್ ವಿಚಾರಿಸ್ಕೊಂತೀಯ ನನ್ನ? ನೀನೇನೋ ವಿಚಾರಿಸ್ಕೊಳ್ಳೋದು, ನಾನೇ ವಿಚಾರಿಸ್ಕೊಂತೀನಿ ನೋಡ್ ನಿನಗೆ. ನಿನ್ನ ಅಯ್ಯೋ ಅಯ್ಯೋ ದೇವ. ಏ ಬಿಡು. ನಾಚಿಕೆ ಮಾನ ಮರದೇ ಇಲ್ಲ ನಿನಗೆ. ಅಯ್ಯೋ ದೇವ. ಲೋಪ ನನ್ನ ಮಗನೇ, ಬಿಡು. ಇಳಿಸೋ ನನ್ನ, ಇಳಿಸೋ. ನನ್ನ ಗಂಡಂಗೆಲ್ಲ ಗೊತ್ತಾಯ್ತು ಅಂದ್ರೆ ನೀನು ನಂಗೆ ಏನಿಲ್ಲ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾನೆ. ಇಳಿಸಲು. ಶೇಖರ್, ನಿನಗೇನು ಏನಾಗ್ತಿದೆ ನಿನಗೆ? ಹಾ, ಗೊತ್ತಾಗಲ್ವಾ ನಿನಗೆ? ಈ ತರ ಎಲ್ಲ ಮಾಡ್ತಿದ್ಯಲ್ಲ. ಹೊಟ್ಟೆಗೆ ಅನ್ನ ತಿಂತ್ಯಾ, ಸಗಣಿ ತಿಂತ್ಯಾ? ಒಂದ್ಸಲ ಇಲ್ಲ ಅಂತಂದ್ರೆ ಮುಗೀತು, ಬಿಟ್ಬಿಡ್ಬೇಕು. ಏನ್ ನಿನಗೆ ಗೊತ್ತಾಗ್ತಿಲ್ವಾ ನಿನಗೆ? ಹಾ, ಹಿಂಗೆಲ್ಲ ಕರ್ಕೊಂಬಂದ್ ರೌಡಿಗಳನ್ನ ಈ ತರ ಮಾಡ್ತಿದ್ಯಲ್ಲ. ನೋಡಲಿ ನಮ್ಮ ಅತ್ತಿಗೆ ಇನ್ನೊಬ್ರ ಅತ್ತಿಗೆ ಎಷ್ಟು ಹೆಂಗ್ ಬಿದ್ದಿದ್ದಾರೆ. ಹೊಡ್ತಿದ್ಯಲ್ಲ ನೀನು. ನಮ್ಮ ಅಣ್ಣಂದ್ರಿಗೆ ಏನಾದ್ರು ಗೊತ್ತಾಯ್ತು, ನಿನ್ನನ್ನು ಉಳಿಸಲ್ಲ ನಿನ್ನನ್ನ. ನಾನ್ ಮದ್ವೆ ಆಗೋ ಹುಡುಗ ಇನ್ ಹೆಂಗ್ ಹೊಡ್ದ ಮೊನ್ನೆ, ಅದೆಲ್ಲ ನೆನ್ಪಿದೆ ತಾನೆ ನಿನಗೆ? ನಮ್ಮ ಅಣ್ಣ ಹೆಂಗ್ ಹೊಡ್ದಿದ್ದಾರೆ. ಇನ್ನು ನಮ್ಮ ಮಾವಂಗೇನಾದ್ರು ಗೊತ್ತಾಗ್ಬಿಡ್ತು ಅಂತಂದ್ರೆ ಇನ್ನು ನುಟ್ಲಿಲ್ಲ ಅನಿಸ್ಬಿಡ್ತಾನೆ. ಯಪ್ಪ, ಭಾಳ ಮಾತಾಡಕತ್ತೀನಿ ನೀನು. ಬಾಯ್ಸ್ ಕರ್ಕೊಳ್ರಿ ಅವನ್ನ. ಬಾಯಿ ಮುಚ್ಕೊಂಡು ಬಾಯಿ ಕಟ್ಟಿ ಕರ್ಕೊಂಬರ್ರಿ. Yes, ಎಸ್ boss. ಬಾಸ್.